ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೋಟಿಕುಳ ಗಿರಿಜಾ ಅವರು ನಮ್ಮನೆ ನೆನಪಾಯ್ತಾ ಅಥವಾ ಅಡ್ರೆಸ್ ಕೇಳ್ಕೊಂಡ್ ಬಂದ್ರ? ವಾಟ್ ಹ್ಯಾಪನ್? ಮುಚ್ಚಬಾಯ್. ನೋಡು, ನೀನೆಲ್ಲಾದ್ರೂ ಹೋಗು, ಹೇಗಾದ್ರೂ ಇರು, ಆದ್ರೆ ನಿನ್ನಿಂದ ನಮ್ಮ ಮನೆಯವ್ರಿಗೆ ತೊಂದರೆ ಆದ್ರೆ ನಾನು ಸಹಿಸಲ್ಲ. ಇವಾಗ ಏನಾಯ್ತು ಅಂತ ಹೀಗೆ ಕೂಗಾಡ್ತಾ ಇದ್ದೀರಾ? ಲೇಡೀಸ್ ಕ್ಲಬ್ ಹೋಗಿದ್ದೆ ತಾನೆ, ಬೇಗ ಬರ್ಬೇಕು ಅನ್ನೋ ಜ್ಞಾನ ಇರಲ್ಲ. ಅಪ್ಪ ಮನೇಲಿ ಒಬ್ಬರೇ ಇರ್ತಾರೆ ತಾನೆ, ಅಟ್ಲೀಸ್ಟ್ ಮಕ್ಕಳಾದ್ರೂ ಮನೇಲಿದ್ರು, ಅವ್ರನ್ನ ಅಲ್ಗೋ ಕಳ್ಸಿದ್ಯಲ್ಲ. ಸಿ ಹನಿ, ವಿ ಆರ್ ರಿಚ್. ಸದ್ಯದಲ್ಲೇ ಹೊಸ ಮನೆ ತಗೋತೀವಿ, ಆಗ ನಿಮಗೂ ಆ ಫೀಲ್ ಬರುತ್ತೆ. ನೋಡಿ, ನಾನು ಲೇಡೀಸ್ ಕ್ಲಬ್ಗೆ ಹೋದೆ, ನೀವು ಆಫೀಸಿಗೆ ಹೋಗಿರ್ತೀರಾ. ಪಾಪ ಮಕ್ಕಳಿಗೆ ಮನೇಲಿ ಬೋರ್ ಆಗಿರುತ್ತೆ. ಅದಕ್ಕೆ ನಾನೇ ಅವ್ರಿಗೆ ಫೋನ್ ಮಾಡಿ ಆನ್ಲೈನಲ್ಲಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಮಾಲ್ ಸುತ್ತಾಡ್ಕೊಂಬನ್ನಿ ಅಂತ ಕಳಿಸ್ದೆ. ವಾಟ್ ಈಸ್ ದ ಪ್ರಾಬ್ಲಮ್? ಪ್ರಾಬ್ಲಮ್ಮ ನೋಡಲಿ, ಕಣ್ಬಿಟ್ಟು ನೋಡು, ಅಪ್ಪನಿಗೆ ಹುಷಾರಿಲ್ಲ. ಇಲ್ವಾ, ಆರಾಮಾಗಿ ಇದ್ರಲ್ಲ? ಹೌದ್ರಿ ಗಿರ್ಜಾವಣಿಯವ್ರ, ಶಿವಪ್ಪನವ್ರು ಹೇಳಕತ್ತಿದ್ ಕರೆ ಐತ್ರಿ. ನಾವೆಲ್ಲ ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೊಂಡಿದ್ದೀವ್ರಿ. ಇದ್ದಕ್ಕಿದ್ದಂಗ ನಿಮ್ಮ ಮನೆಯೊಳಗ ಯಾರೋ ಬಿದ್ದದ್ ಸೌಂಡ್ ಬಂತ್ರಿ. ಓಡಿ ಬಂದು ನೋಡಿದ್ರ ಅಜ್ಜಾರು ಪ್ರಜ್ಞೆ ತಪ್ಪು ಕೆಳಗೆ ಬಿದ್ದಿದ್ರಿ. ನಿಮ್ಗೆ ಎಷ್ಟು ಫೋನ್ ಮಾಡಿದ್ರು ನೀವು ಫೋನೇ ತೆಗಿಲಿಲ್ಲ, ಅದಕ್ಕೆ ಶಿವಣ್ಣಂಗೆ ಫೋನ್ ಮಾಡಿದ್ವಿ. ನಾನು ಟೈಮ್ ಕರೆಕ್ಟಾಗಿ ಕರ್ಕೊಂಡು ಹೋಗಿದ್ದಕ್ಕೆ ಸರಿ ಹೋಯ್ತು, ಇಲ್ಲಾಂತಿದ್ರೆ ಹೆಚ್ಚು ಕಮ್ಮಿ ಆಗಿರೋದು ಅಂತ ಹೇಳಿದ್ರು ಡಾಕ್ಟ್ರು. BP ಶುಗರು ಲೋ ಆಗಿತ್ತು. ನನ್ನಿಂದ ಎಂತ ತಪ್ಪಾಗೋಯ್ತು ರೀ. ನಡೀರಿ, ಮೊದಲು ಮಾವನ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ. ಲಕ್ಷ ಖರ್ಚು ಮಾಡ್ತೀಯ? ಅಲ್ಲ ಗಿರಿ, ಇನ್ನೂ ದುಡ್ಡು ಅಂತ ಇದೆಯಲ್ಲ, ನಿನಗೆ ಬುದ್ಧಿನೇ ಬರಲ್ವಾ? ಅಮ್ಮ, ನೀನು ದುಡ್ಡು ಕೊಟ್ಟು ನನ್ನ ಕಳಿಸ್ದೇ ಇದ್ದಿದ್ರೆ ತಾತಂಗೇನು ಆಗ್ತಾನೆ ಇರಲಿಲ್ಲ. ನಮ್ಗೆ ಈ ದುಡ್ಡು ಆಡಂಬರ ಏನು ಬೇಡ, ನಾವು ಮುಂಚಿನ ಥರನೇ ಇರ್ತೀವಿ. ಎಂತ ಕೆಲಸ ಮಾಡ್ಬಿಟ್ಟೆ. ದುಡ್ಡು ಬಂತು ಅನ್ನೋ ಅಹಂಕಾರದಲ್ಲಿ ಸಂಸಾರನೇ ಮರ್ತುಬಿಟ್ಟೆ. ಇಲ್ಲ, ನನಗೆ ಸಿರುವಂತಿಕೆ ಇದೆಲ್ಲ ಏನು ಬೇಡ. ನನ್ನ ಸಂಸಾರ ಬೇಕು, ನೀವೆಲ್ಲ ಬೇಕು ಅಷ್ಟೇ. ಬೇಡ, ನನಗೆ ಯಾವ ಸಿರುವಂತಿಕೆನೂ ಬೇಡ. ಬೇಡ. ಏನಾಯ್ತು? ಇಷ್ಟೊತ್ತು ನಾನು ಕಂಡಿದ್ದೆಲ್ಲ ನನ್ನ ಭ್ರಮೆನ? ಯಾವುದು ಸತ್ಯ ಅಲ್ವಾ? ದುರ್ಗಾ ಅವ್ರೆ, ನಾನು ದೇವಿ ಹತ್ರ ಬೇಡ್ಕೊಂಡು ನಿಮ್ಮ ಹತ್ರ ಬಂದು ಮಾತಾಡ್ತಾ ನಿಂತ್ಕೊಂಡ. ಇದಕ್ಕಿದ್ದಾಗೆ ನನ್ನ ಜೀವನ ಪೂರ್ತಿ ಬದಲಾಗ್ಬಿಟ್ಟಿದೆ ಅಂತ ಅನ್ಸ್ಬಿಡ್ತು. ಗಿರ್ಜಾ, ನಿನಗೆ ನೆಮ್ಮದಿ ಒಂದಿದ್ರೆ ಸಾಕ, ಯಾಕೆ ನಿನ್ನ ನಿರ್ಧಾರನ ಬದಲಾಯಿಸ್ತಿದ್ಯಾ? ಪ್ರಪಂಚದಲ್ಲಿ ಹಣ ಕೊಟ್ರೆ ಏನ್ ಬೇಕಾದ್ರೂ ತಗೋಬಹುದು, ನೆಮ್ಮದಿ ಒಂದನ್ನು ಬಿಟ್ಟು. ಅಂಥದ್ರಲ್ಲಿ ನೆಮ್ಮದಿನೇ ಸಿಕ್ಕಿದೆ ಅಂದ್ರೆ ಹಣ ಆಸ್ತಿಗಿಂತ ದೊಡ್ಡದೇನೋ ನಮ್ಮ ಹತ್ರ ಇದೆ ಅಂತ ತಾನೇ ಅರ್ಥ. ನಾವು ಮಿಡ್ಲ್ ಕ್ಲಾಸ್ ಜನ, ನನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ನನ್ನ ಮನಸ್ಸು ಆಗಾಗ ಚಂಚಲ ಆಗುತ್ತೆ. ಆದ್ರೆ ನನ್ನ ಸಂಸಾರ ನನ್ನ ಮೇಲಿಟ್ಟಿರೋ ವಿಶ್ವಾಸಕ್ಕಿಂತ, ನನ್ನ ಕುಟುಂಬದ ನೆಮ್ಮದಿಗಿಂತ ನನಗಿನ್ನು ಏನು ಮುಖ್ಯ ಅಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.